ಡಿಪಾರ್ಟ್ಮೆಂಟ್ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೀನಿ. ನಾವು ಪ್ರತಿಯೊಂದು ಶೂಟಿಂಗಲ್ಲಿ ಶೂಟ್ ಮಾಡಬೇಕಾದ್ರೆ ನಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು, ಸಿನಿಮಾ ನೋಡಬೇಕಾದ್ರೂ ಅದೇ ಎಕ್ಸೈಟ್ಮೆಂಟು. ಏನೋ ಆ ಸಿನಿಮಾ ಕೆಲವೊಂದು ಸೀಕ್ವೆನ್ಸ್ಗಳು ರಿವೀಲ್ ಆಗಬೇಕಾದ್ರೆ ಮೈ ಜುಮ್ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. BGM ಮತ್ತು ಕ್ಯಾಮರಾ ವರ್ಕು, ನಮ್ಮ ಸುನೀಲ್ ಸರ್ ಫಿಲಮ್ ಡೈಲಾಗು, ಡೈರೆಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. 3 years ವರ್ಕ್ ಮಾಡಿದ್ದಕ್ಕೂ ಆ ಕ್ರೌಡ್ ಕಿರ್ಚೋದೆಲ್ಲ ನೋಡಿ ಒಂಥರ ವೈಬ್ ಸ್ಟಾರ್ಟ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಬಂದು ಸಿನಿಮಾ ನೋಡಿ, ಅಲ್ಟಿಮೇಟ್ ಫಿಲ್ಮ್. ಥ್ಯಾಂಕ್ ಯು. ಹಾಗೆ ಮೂವಿಲಿ ತುಪ್ಪ ಅವ್ರು ಎಷ್ಟೆಲ್ಲ ಜನ್ಮ ಎದ್ಬಂದ್ರು, ಪ್ರೀತಿಗೋಸ್ಕರ ಎಷ್ಟು ಕಷ್ಟಪಟ್ಟರು, ಕೊನೆಗೆ ಅವರೆಲ್ಲ ಒಂದಾಗ್ತಾರಾ ಇಲ್ವಾ ಅವರಿಬ್ರು ಅಂತ ತಿಳ್ಕೊಬೇಕಿದ್ರೆ ಈ ಮೂವಿನ ನೋಡಿ. ಆ್ಯಂಡ್ ಓವರ್ ಆಲ್ ಮೂವಿ ಸಕ್ಕತ್ತಾಗಿದೆ. ಗತಜನ್ಮ ಅಂತ ಹೆಸರಿಗೆ ತಕ್ಕನಾಗೆ ಪ್ರೇಮಿಗಳು ಪುನರ್ಜನ್ಮ. ಒಂದು ಸೆಕೆಂಡ್. ಈ ಮೂವಿಲಿ ಓವರ್ ಆಲ್ ಲವರ್ಸು ಬೇರೆ ಬೇರೆ ಜನ್ಮದಲ್ಲಿ ಹುಟ್ಟುತ್ತಾರೆ. ಎಷ್ಟೇ ಜನ್ಮ ಹುಟ್ಟಿದ್ರು ಪ್ರೀತಿಗೋಸ್ಕರ ಅವ್ರು ಮಾಡೋ ಫೈಟ್ ಏನು, ಅವ್ರು ಒಂದಾಗ್ತಾರಾ ಇಲ್ವಾ, ಅವರು ಲವ್ವಲ್ಲಿ ಎಷ್ಟು ಪ್ಯೂರಿಟಿ ಇದೆ ಅಂತ ತಿಳ್ಕೊಬೇಕಿದ್ರೆ ಖಂಡಿತ ಈ ಮೂವಿ ನೋಡಿ. ಹಲ್ವಾರು ಶೇಡ್ಸ್ ಇದೆ, ಎಮೋಷನ್ಸ್ ನೆಕ್ಸ್ಟ್ ಲೆವೆಲಲ್ಲಿ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಒಂದೊಳ್ಳೆ ಲವ್ ಸ್ಟೋರಿನ ಮಿಸ್ ಮಾಡ್ಕೋಬಾರ್ದಂತಿದ್ರೆ ಈ ಮೂವಿನ ನೋಡಿ. ಸಕ್ಕದಾಗಿತ್ತು ನಿಜವಾಗ್ಲೂ. ಇವತ್ತು ಫಸ್ಟ್ ಮೂವಿ ಅಂತಂತೂ ಅನ್ನಿಸ್ತಾ ಇಲ್ಲ. ಅವ್ರು ಕೊಟ್ಟಿರೋಂಥ 100% ಕ್ಯಾರೆಕ್ಟರ್ಗೆ ಫುಲ್ಫಿಲ್ ಮಾಡಿದ್ದಾರೆ. ಆ್ಯಂಡ್ ಆಶಿಕಾ ರಂಗನಾಥ್ ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೆಲ್ಲ ಮೂವಿಯಲ್ಲಿ ತುಂಬಿಸಿದ್ದಾರೆ ಕ್ಯಾರೆಕ್ಟರ್ಗೆ ಅಂತ. ತುಂಬ ಇಷ್ಟ ಆಯಿತು ಓವರಾಲ್. ಅದೆಲ್ಲನೇ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಜಾಸ್ತಿ ಟ್ವಿಸ್ಟ್ ಇತ್ತು. ನೆಕ್ಸ್ಟ್ ಏನಾಗುತ್ತೆ ಅಂತ ಜಾಸ್ತಿ ಯೋಚನೆ ಮಾಡ್ತಿತ್ತು. ಸೀಟ್ ಎಜ್ಜಲ್ಲಿ ಕುತ್ಕೊಂಡು ನೋಡಿದ್ವಿ, ಅಷ್ಟು ಚೆನ್ನಾಗಿತ್ತು ಮೂವಿ. ತುಂಬ ಚೆನ್ನಾಗಿ ಕಾಣಿಸಿದ್ರು. ಅಲ್ಲಿ ಫಿಲಮಲ್ಲಿ 3 different ಸ್ಟೋರೀಸ್ ಇದೆ. 3 different ಸ್ಟೋರೀಸಲ್ಲೂ 3 different ರೋಲ್ ಆಗಿದ್ರು. ಈಚ್ ರೋಲ್ ಶಿ ನೇಲ್ಡ್ ಇಟ್. ಸಕಲಾಗಿ ಮಾಡಿದ್ರು. ನಾಟ್ ಓನ್ಲಿ ಹೀರೋಯಿನ್, ಹೀರೋ ಆಲ್ಸೋ ತುಂಬ ಸಕಲಾಗಿತ್ತು. ನೆಕ್ಸ್ಟ್ ಲೆವೆಲ್ ಹೀರೋ. ಥ್ಯಾಂಕ್ ಯು. ಒಂಥರ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಚೆನ್ನಾಗಿದೆ, ಸೂಪರ್ ಆಗಿದೆ. ಆಶಿಕಾ ರಂಗನಾಥ್ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಅವರು ಚೆನ್ನಾಗಿ ಮಾಡಿದ್ದಾರೆ. ದುಷ್ಯಂತ್ ಅವ್ರ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಮೂವಿ ಆದ್ರೂ ಆಕ್ಟಿಂಗ್ ಸೂಪರ್ ಆಗಿ ಮಾಡಿದ್ದಾರೆ. ಹಾಂ ಸರ್, ಚೆನ್ನಾಗಿದೆ. ಸ್ಟೋರಿ ಓರಿಯೆಂಟೆಡ್ ಚೆನ್ನಾಗಿದೆ. ದುಷ್ಯಂತ್ ಅವ್ರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಸರ್. ದುಷ್ಯಂತ್ ಅವ್ರದ್ದು ಆಕ್ಟಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಇದು ಫಸ್ಟ್ ಫಿಲಮ್ ಅಂತ ಅನ್ಸಲ್ಲ. ಆಮೇಲೆ ಸಿಂಪಲ್ ಸುನೀಲ್ ಸರ್ನ ಇನ್ನೊಂದ್ಸತಿ ನೆನ್ಪು ಮಾಡ್ಕೋಬೇಕು. ಸಿಂಪಲ್ ಒಂದು ಸ್ಟೋರಿ ಫಿಲಮ್ ಬಂದಿತ್ತಲ್ಲ, ಸೇಮ್ ಅದೇ ತರ ಇನ್ನೊಂದ್ಸತಿ ನಮಗೆ ಅದೇ ಕಿಕ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಆಮೇಲೆ ಅವ್ರದ್ದು ತುಂಬಾ ಚೆನ್ನಾಗಿದೆ. ಅವರು ಹೇಳ್ಬೇಕಾ, ಮೊದಲೇ ಅವರು ಆಲ್ರೆಡಿ 4-5 ಫಿಲಮ್ ಮಾಡಿದ್ದಾರೆ. ಬಟ್ ದುಷ್ಯಂತ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇಬ್ಬರು ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಕಾಣ್ತಾರೆ. ಸ್ಟೋರಿನ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ. ಚೆನ್ನಾಗಿ. ಹೌದು ಸರ್, ಸಾಂಗ್ಸ್ ಒಳ್ಳೆ ಕ್ರಿಯೇಟಿವಿಟಿ ಆಗಿ ತೆಗೆದಿದ್ದಾರೆ. ಮತ್ತೆ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬಂದಿದೆ. ಕ್ಯಾಮ್ರಾ ತುಂಬಾ ಚೆನ್ನಾಗಿ ಬಂದಿದೆ. ಫಿಲಮ್ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ಸಿಂಪಲ್ ಸುನೀಲ್ ಸರ್ ನೆನ್ಸ್ಕೋಬೇಕು. ಇನ್ನೊಂದ್ಸತಿ ಸಿಂಪಲ್ ಅನ್ನೋ ಸ್ಟೋರಿ ನೋಡ್ದಂಗೆ ಆಯ್ತು. ಎಷ್ಟೋ ಜನ ಹೇಳ್ತಿರ್ತಾರೆ ಜನ್ಮದಲ್ಲಿ ಆಗಿರ್ಬೋದಾ ಈಗಿರ್ಬೋದಾ ಅಂತ ಅನಿಸ್ತಿರುತ್ತೆ. ಕಲ್ಪನೆ ಮಾಡ್ಕೊಂಡ್ರೆ ನಿಮ್ಗೆ ಅನಿಸುತ್ತೆ? ಇವಾಗ ಇಮ್ಯಾಜಿನೇಷನ್ ಅಂತ ಇರುತ್ತೆ ಇನ್ನ ಏನು ಅಂತಂದ್ರೆ ಫ್ಯಾಕ್ಟ್ ಏನಿದೆಯೋ ಅದನ್ನು ಕೂಡ ಆಗಿರುತ್ತೆ. ಇವಾಗ ಒಬ್ಬೊಬ್ರು ಲೈಫಲ್ಲಿ ಬಂದ್ಬಿಟ್ಟು ಜನ್ಮಾಂತರಗಳು ಏನೇನಾಗಿದೆ ಅನ್ನೋದು ಕೂಡ ಇವಾಗೂ ಕೂಡ ಇದೆ. ಅದನ್ನ ಎಲ್ಲರೂ ಬಿಲೀವ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು.